She is my sister Sneha. We are in Mantralaya. We are going to film Mantralaya video. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವು ಇವತ್ತು ನಮ್ಮ ಫ್ಯಾಮಿಲಿ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಒಂದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ನೀವೇನಾದರೂ ಡೀಟೇಲ್ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ನಾವಿವತ್ತು KSR ಮೆಜೆಸ್ಟಿಕ್ಕಿಂದ ಮಂತ್ರಾಲಯಂಗೆ 11:20ಗೆ ಹೊರಡು ನಂದಿದ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿನಲ್ಲಿ ಎಲ್ಲರೂ ಸೇರಿ ಜೊತೆಯಾಗಿ ಎಲ್ಲಾದರೂ ಟ್ರಿಪ್ ಹೋಗೋ ಮಜಾನೇ ಬೇರೆ. ಅದು ಟ್ರೈನ್ ಜರ್ನಿ ಆಗಿದ್ರೆ ಇನ್ನೂ ಮಜಾ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ 8:20ಗೆ ಮಂತ್ರಾಲಯಂ ರೀಚ್ ಆದ್ವಿ. ಅಲ್ಲಿಂದ ಶೇರಿಂಗ್ ಆಟೋ ತಗೊಂಡು ನಾವೆಲ್ಲರೂ ರೀಚ್ ಆಗಿದ್ದೆ ರೂಮ್ಸ್ ಹತ್ರ. ನಾವು ಫಸ್ಟು CRO ಆಫೀಸ್ಗೆ ಹೋಗಿ ರೂಮ್ ಕೀಸ್ನ ಕಲೆಕ್ಟ್ ಮಾಡಿದ್ವಿ. ನಾವು ಯೂಶಲಿ ಟೆಂಪಲ್ ಪಕ್ಕ ಇರೋ ರೂಮ್ಸ್ನ ಬುಕ್ ಮಾಡ್ತಿದ್ವಿ, ಬಟ್ ಈ ಸತಿ ಆ ರೂಮ್ಸ್ ಅವೈಲೇಬಲ್ ಇರಲಿಲ್ಲ ಅಂತ ಬೇರೆ ರೂಮ್ಸ್ನ ಬುಕ್ ಮಾಡಿದ್ವಿ. ಮುಂಚೆ ಬುಕ್ ಮಾಡಿರೋ ರೂಮ್ಸ್ ಎಲ್ಲ 400 ರೂಪೀಸ್ ಪರ್ ರೂಮ್ ಇತ್ತು, ಬಟ್ ಇಲ್ಲಿ ಒಂದು ರೂಮ್ ಬಂದು 500 ರೂಪಾಯಿ ಇತ್ತು. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಇನ್ ಟರ್ಮ್ಸ್ ಆಫ್ ಕ್ಲೀನ್ಲಿನೆಸ್. ನೋಡಿದ್ರೆ ರೂಮ್ ಕ್ಲೀನಾಗೇ ಇತ್ತು. ಹಾಗೆ 2 to 3 ಪೀಪಲ್ ಇಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದಾಗಿತ್ತು. ಬೇಗ ರೆಡಿಯಾಗಿ ನಾವು ಸೀದಾ ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡಕ್ಕೆ. We are going for a breakfast at Mami Mess. Thank you. ಮಾಮಿ ಮೆಸ್ನಲ್ಲಿ ಬ್ರೇಕ್ಫಾಸ್ಟ್ ಖಾಲಿ ಆಗಿತ್ತು. ಸೊ ನಾವು ಹೋಗಿದ್ದೆ ಉಡುಪಿ ಹೋಟೆಲ್ಗೆ. ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ರಾಯರ ದರ್ಶನ ಮಾಡಕ್ಕೆ ಹೋದ್ವಿ. ಗುಡಿನಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಮಾಮಿ ಮೆಸ್ನಲ್ಲಿ ಊಟ ಮಾಡಿ ನಾವು ಮಂತ್ರಾಲಯ ಟೆಂಪಲ್ ಅಕ್ಕಪಕ್ಕ ಇರೋ ಪ್ಲೇಸಸ್ನ ನೋಡಕ್ ಹೋದ್ವಿ.
ಎಲ್ಲ ಕಡೆ ಹೋಗಿ ಬಂದ ಮೇಲೆ ಲಾಸ್ಟ್ನಲ್ಲಿ ಬದನೆಕಾಯಿ ಬಜ್ಜಿನ ತಿಂದ್ವಿ. ಅಲ್ಲಿಂದ ರೂಮ್ಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ರಾಯರ ದರ್ಶನಕ್ಕೆ ಹೋದ್ವಿ. ನೆಕ್ಸ್ಟ್ ಡೇ ಟ್ರೈನ್ 11:30 ಇತ್ತಂತ ಬೇಗ ರೆಡಿಯಾಗಿ ರೂಮೆಲ್ಲ ಚೆಕ್ಔಟ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ರೀಚ್ ಆದ್ಮೇಲೆ ನಮ್ಗೇನು ಗೊತ್ತಾಯ್ತಂದ್ರೆ ನಮ್ಮ ಟ್ರೈನ್ 11:30ಗೆ ಬರಬೇಕಾಗಿತ್ತು, ಬಟ್ ಆ ಟ್ರೈನ್ 2 to 3 hours ಡಿಲೇ ಆಗಿದೆ ಅಂತ. ಸೊ ಹೆಂಗೋ ರೈಲ್ವೆ ಸ್ಟೇಷನ್ ಬಂದಿದ್ವಿ, ಅಲ್ಲೇ ಟ್ರೈನ್ ಬರೋ ತನಕ ಟೈಮ್ ಪಾಸ್ ಮಾಡಿದ್ವಿ. ಹಂಗೋ ಹಿಂಗೋ ನಮ್ಮ ಟ್ರೈನ್ ಅಟ್ ಲಾಸ್ಟ್ ಬಂದೇ ಬಿಡ್ತು. ರಾತ್ರಿ ಊಟಕ್ಕೆ ಟ್ರೈನ್ನಲ್ಲೇ ಫುಡ್ನ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಪನ್ನೀರ್ ಕರಿ, ದಾಲ್, ರೈಸ್, ಆನಿಯನ್ ಪಲ್ಯ ಕೂಡ ಕೊಟ್ಟಿದ್ರು. ರೋಟಿ ಹಾಗೂ ಸ್ವೀಟ್ ಕೂಡ ಕೊಟ್ಟಿದ್ರು. ನಿಜ ಹೇಳಬೇಕಂದ್ರೆ ಈ ಊಟ ಸಪ್ಪೆ ಆಗಿತ್ತು. ನಾವು ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 11:20 ಆಗಿತ್ತು. ಎಲ್ಲರೂ ಬಾಯ್ ಹೇಳಿ ಮನೆ ಬರೋಷ್ಟರಲ್ಲಿ 11:45 ಆಗಿತ್ತು. ಈ ನಮ್ಮ ಫ್ಯಾಮಿಲಿ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಟೇಸ್ಟಿ ಸ್ಟಾಪ್ಸ್ನ ಸಬ್ಸ್ಕ್ರೈಬ್ ಮಾಡಿ.